ಮಾಧ್ಯಮದ ಸ್ನೇಹಿತರೆ, ಇದರದ್ದು ಸೀಕ್ವೆನ್ಸ್ ಒಂಚೂರು ಹೇಳ್ತೀನಿ ನಿಮಗೆ, ಮಾಧ್ಯಮದವರಿಗೆ ಸ್ಪಷ್ಟನೆಗೋಸ್ಕರ. ನಾನು ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳಿ ನೀವು. 2015ರಲ್ಲಿ ನಾಯಕ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಅಂತ ಒಂದು ಸಂಘಟನೆ SC STಗಳ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಮಾಡಬೇಕು ಅಂತ ಸಂವಿಧಾನಬದ್ಧವಾದಂತಹ ಹಕ್ಕಿದೆ. ನಮ್ಮ ಸಮುದಾಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ನಮಗೆ 15% 3% ಮೀಸಲಾತಿ ಇರ್ತಕ್ಕಂಥದ್ದು 1951ರಲ್ಲಿ ಮಾಡಿರುವಂಥದ್ದು. ಇಷ್ಟು ಸುದೀರ್ಘ ಅವಧಿನಲ್ಲಿ ತುಂಬಾ ಜನಸಂಖ್ಯೆ ಹೆಚ್ಚಳ ಆಗಿದೆ, ಅನೇಕ ಜಾತಿಗಳು ಒಳಗಡೆ ಸೇರ್ಪಡೆ ಆಗಿದೆ. ಹಾಗಾಗಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ನಾಯಕ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಅವರು ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತಾರೆ. ಹೈಕೋರ್ಟ್ ಸೂಚನೆ ಕೊಡುತ್ತೆ, ಇದನ್ನ ಪರಿಶೀಲನೆ ಮಾಡಿ ಅಂತ. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ದರು. 2015ರಿಂದ 2018 3 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಇದ್ರ ಬಗ್ಗೆ ಕ್ಯಾರೆ ಇರಲಿಲ್ಲ. ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ ಬಂದರು. ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದು. ಅದು ಏಕ ಸದಸ್ಯ ಸಮಿತಿ. ಅವರು ವರದಿ ಕೊಟ್ಟರು. ಆ ವರದಿಯ ಆಧಾರದ ಮೇಲೆ ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ದು 2022ರಲ್ಲಿ. ನೀವು ಒಳ ಮೀಸಲಾತಿ ಹೆಚ್ಚಳ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಳ ಮೀಸಲಾತಿ ಜನಸಂಖ್ಯೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೂ ನಾಗಮೋಹನ್ ದಾಸ್ ಅವ್ರನ್ನೇ ನೇಮಕ ಮಾಡಿದ್ದು. ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಮಾಡಿ ಸರ್ವಪಕ್ಷಗಳ ಸಭೆ ಕರೆದು ವಿಧೇಯಕವನ್ನ ಮಂಡಿಸಿ 15% ಇದ್ದಂತ ಮೀಸಲಾತಿಯನ್ನ 17 ಮಾಡಿದ್ರು. 3% ಇರ್ತಕ್ಕಂಥ ಮೀಸಲಾತಿಯನ್ನ 7% ಮಾಡಿದ್ರು. ಅದರ ಆಧಾರದ ಮೇಲೆ 2022ರಿಂದ 2025ರವರೆಗೆ ಏನ್ ಮೀಸಲಾತಿ ಹೆಚ್ಚಳ ಆಗಿದೆ, ಅದರ ಆಧಾರದ ಮೇಲೆ ಶಿಕ್ಷಣದಲ್ಲಿ ಅಂದ್ರೆ ಮೆಡಿಕಲ್, ಇಂಜಿನಿಯರಿಂಗ್, ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ SC ST ಸಮುದಾಯಗಳಿಗೆ 17% ಆಧಾರದ ಮೇಲೆ ನಮಗೆ ಸೆಲೆಕ್ಷನ್ಸ್ ಆಗಿದೆ. 7% ಆಧಾರದ ಮೇಲೆ ನಮಗೆ ಸೆಲೆಕ್ಷನ್ಸ್ ಆಗಿದೆ. ಈಗ 2025ರಲ್ಲಿ ಆದಂತ ಗೊಂದಲ ಏನು ಅಂತಂದ್ರೆ, ಈ ಒಳ ಮೀಸಲಾತಿಯಲ್ಲಿ 50% ಸೀಲಿಂಗ್ ಲಿಮಿಟ್ ನ ದಾಟಿದೆ ಅಂತ ಹೇಳಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಇಂಟ್ರಿಮ್ ಸ್ಟೇ ಅದು. ಆ ಸ್ಟೇನ ವಿಕೆಟ್ ಮಾಡಿಸ್ಲಿಕ್ಕೆ ಒಂದು ನಯಾ ಪೈಸದ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಲಿಲ್ಲ. ನೋಡಿ, ನಿಮ್ಗೊಂದು ಮಾಹಿತಿ ಕೊಡ್ತೀನಿ. 13/8/25 ಕೋರ್ಟ್ ಅಡ್ಜರ್ನ್ ಆಗಿರೋದು 5 ಸಾರಿ ಕೇಸು ಅಡ್ಜರ್ನ್ ಆಗಿರ್ತಕ್ಕಂಥದ್ದು. 13/8/25, 23/9/25, 16/10/25, 29/10/25, 4/11/25, ಹೀಗೆ 5 ಬಾರಿ ಅಡ್ಜರ್ನ್ ಆಗಿದೆ. ಅಡ್ವೊಕೇಟ್ ಜನರಲ್ ಹೋಗಿ ಇದನ್ನ ಸಮರ್ಥನೆ ಮಾಡಬಹುದಾಗಿತ್ತು, ಮಾಡಿಲ್ಲ. ಸೊ 19/11/25ರಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಹೋಗಿ ಇವರೇ ಅಫಿಡವಿಟ್ ಕೊಟ್ಟಿದ್ದಾರೆ. ನಾವು 17% ಮತ್ತು 7% ಅಂದ್ರೆ 56% ರಿಸರ್ವೇಶನ್ಗೆ ನಾವು ನೇಮಕಾತಿ ಮಾಡಲ್ಲ. 6% ಅನ್ನ ಬ್ಯಾಕ್ಲಾಗ್ ಇಟ್ಕೊಂಡು 50%ಗೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಇವರೇ ಅಫಿಡವಿಟ್ ಕೊಟ್ಟಿದ್ದಾರೆ. ಅಫಿಡವಿಟ್ ಕೊಟ್ಟ ಮೇಲೆ ಇವರೇ ವಿಧೇಯಕವನ್ನ 17/7ಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿದ್ದಾರೆ. ಗವರ್ನರ್ ಹತ್ರ ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ. ಗವರ್ನರ್ ಹತ್ರ ಅಪ್ರೂವ್ ಮಾಡಿಸ್ಕೊಂಡು ಸಾಯಂಕಾಲನೇ ವಿಶೇಷ ಸಚಿವ ಸಂಪುಟ ಸಭೆ ಕರೆದು, ಇಲ್ಲ ನಾವು 56% ಸೀಲಿಂಗ್ ಲಿಮಿಟ್ ದಾಟಿದೆ, ಹಾಗಾಗಿ 50%ಗೆ ರಿಸರ್ವೇಶನ್ ಮಾಡ್ತೀವಿ ಅಂತ ಹೇಳಿ ಈಗ ಹೊಸ ನಾಟಕ ಶುರು ಮಾಡಿ 5.25, 5.25, 4.5 ಒಳ ಮೀಸಲಾತಿಯನ್ನ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ 50% ಸೀಲಿಂಗ್ ಲಿಮಿಟ್ ಮಾಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಇಷ್ಟೆಲ್ಲ ಅನಾಹುತ ಮಾಡಿಬಿಟ್ಟು ಏನ್ ಹೇಳ್ತಾ ಇದ್ದಾರೆ? ಈಗ ಉಗ್ರಪ್ಪನವರ ನೇತೃತ್ವದಲ್ಲಿ ಬಂದು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಈ 50% ಸೀಲಿಂಗ್ ಲಿಮಿಟ್ ಅನ್ನ ದಾಟಬೇಕು ಅಂತಂದ್ರೆ
ನೀವು ಶೆಡ್ಯೂಲ್ 9ಗೆ ಈ ಆಕ್ಟ್ ಅನ್ನ ಸೇರಿಸಬೇಕು ಅಂತ. ಶೆಡ್ಯೂಲ್ 9 ಯಾತಿಗೋಸ್ಕರ ಮಾಡಿದ್ದು ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ, ಲ್ಯಾಂಡ್ ರಿಫಾರ್ಮ್ಸ್ ಅಂತಹ ಮೂಲಭೂತ ವಿಚಾರಗಳನ್ನ ಶೆಡ್ಯೂಲ್ 9 ಅಲ್ಲಿ ಹಾಕ್ಬೇಕು. ರಿಸರ್ವೇಶನ್ ಶೆಡ್ಯೂಲ್ 9 ಅಲ್ಲಿ ಹಾಕ್ತಾರಲ್ಲ, ಹಾಗಾಗಿ ಕೋರ್ಟ್ ಪ್ರಶ್ನೆ ಮಾಡಕ್ಕಾಗಲ್ಲ ಅನ್ನುವಂಥದ್ದು ಇಲ್ಲ ಅಂತ 2007ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈಗ 69% ತಮಿಳುನಾಡಲ್ಲಿ ರಿಸರ್ವೇಶನ್ ಜಾಸ್ತಿ ಆಗಿದೆಯಲ್ಲ, ಅದು ಕೂಡ ಈಗ ಕೇಸ್ ಪೆಂಡಿಂಗ್ ಇದೆ. ಹಾಗಾಗಿ ಶೆಡ್ಯೂಲ್ 9ಗೆ ಹಾಕ್ಬೇಕು ಬಿಡ್ಬೇಕು ಅನ್ನೋದನ್ನ ಒಂದ್ ಕಡೆ ಇಟ್ಟು, ಈಗ ಸ್ಟೇ ಆಗಿದೆಯಲ್ಲ ಕೋರ್ಟ್ ಅಲ್ಲಿ, ಸ್ಟೇ ವೆಕೇಟ್ ಮಾಡಿ. ಸ್ಟೇ ವೆಕೇಟ್ ಮಾಡಿಸ್ಲಿಕ್ಕೆ ಆಧಾರ ಇದೆ. 22ರಿಂದ 25ರವರೆಗೆ 3 ವರ್ಷಗಳು 17% ಮತ್ತು 7%ಗೆ ರಿಸರ್ವೇಶನ್ ತಗೊಂಡಿದ್ದಾರೆ SC/ST ಮಕ್ಕಳು. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಇದನ್ನ ಕೊಡ್ಬೇಕು ಅಂತ ಹೇಳಿ ನೀವು ವಾದ ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, SC/ST ರಿಸರ್ವೇಶನ್ ಜಾಸ್ತಿ ಮಾಡಿದ್ರೆ ಯಾವ ಕೋರ್ಟ್ ಪ್ರಶ್ನೆ ಮಾಡಲ್ಲ. ಛತ್ತೀಸ್ಗಢಲ್ಲಿ ಜಾಸ್ತಿ ಇದೆ, ಜಾರ್ಖಂಡ್ ಅಲ್ಲಿ ಜಾಸ್ತಿ ಇದೆ, ಯಾವ ಕೋರ್ಟ್ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರ ಹೋಗಿ ಸಮರ್ಥನೆ ಮಾಡ್ಕೊಂಡಿಲ್ಲ, ಹಾಗಾಗಿ ಸರಿಯಾಗಿ ಸಮರ್ಥನೆ ಮಾಡ್ಕೊಂಡಿಲ್ಲ ಆಧಾರ ಕೊಟ್ಟು. ಹಾಗಾಗಿ ಸ್ಟೇ ಇದೆ. ದಿಸ್ ಇಸ್ ಆಲ್ಸೋ ಟೆಂಪರರಿ ಸ್ಟೇ. ಆದ್ರಿಂದ ನಾವು ಸರ್ಕಾರಕ್ಕೆ ಈಗ SC/ST ಸಮುದಾಯಗಳೆಲ್ಲ ಸೇರಿ ಇವತ್ತು ಬೆಳಿಗ್ಗೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಎಲ್ಲರೂ ಹೋಗಿ ಭೇಟಿ ಮಾಡ್ತೀವಿ. ಕೋರ್ಟ್ ಅಲ್ಲಿ ಏನ್ ಸ್ಟೇ ಇದೆ ಅದನ್ನ ವೆಕೇಟ್ ಮಾಡಿಸಿ. ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಹೇಗೆ 6% ಹೆಚ್ಚುವರಿ ಸಿಕ್ಕಿದೆ, ಉದ್ಯೋಗದಲ್ಲೂ ಸಿಕ್ಬೇಕು. ಈಗ 56,432 ಪೋಸ್ಟ್ಗಳನ್ನ ರಿಕ್ರೂಟ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. 6% ರೆಡ್ಯೂಸ್ ಆದ್ರೆ ನಮ್ಮ ಮಕ್ಕಳಿಗೆ ಲಾಸ್ ಆಗೋದು ಎಷ್ಟು ಅಂತಂದ್ರೆ, SC/ST ಮಕ್ಕಳಿಗೆ 3,600 ಪೋಸ್ಟ್ ಕಡಿಮೆ ಆಗ್ತದೆ. ಹೇಗೆ ಸ್ಯಾಕ್ರಿಫೈಸ್ ಮಾಡ್ಬೇಕು ಇದನ್ನ? ಹಾಗಾಗಿ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಸ್ಟೇನ ವೆಕೇಟ್ ಮಾಡಿಸಿ ಈ ಆದೇಶನ ಒಪ್ಪಿಸಿ ಕೋರ್ಟ್ಗೆ ಅಂತ ಒತ್ತಾಯ ಮಾಡ್ತಾ ಇದ್ವಿ. ಇಂದಿರಾಸಾಹಿ ಅಥವಾ 50% ಕಟ್ ಆಫ್ ಇದೆ, ಸೀಲಿಂಗು ಇಲ್ಲಿಗೆ ಅಪ್ಲಿಕೇಬಲ್ ಅಲ್ಲ ಅಂತ ನೀವು ಅದನ್ನ SC/ST ರಿಸರ್ವೇಶನ್ಗೆ ಅಪ್ಲೈ ಆಗಲ್ಲ. ನಮ್ದು ಎಕನಾಮಿಕಲಿ ಬ್ಯಾಕ್ವರ್ಡ್ ರಿಸರ್ವೇಶನ್ ಅಲ್ಲ, ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಕೊಡಬೇಕು ಅಂತ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಗರಸಭೆಗಳಲ್ಲಿ ತಮಿಳುನಾಡು ಪೆಂಡಿಂಗ್ ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ 56% ಕೂಡ ಪೆಂಡಿಂಗ್ ಆಗುತ್ತೆ. ಇಲ್ಲ, 9th ಶೆಡ್ಯೂಲ್ ಸೇರಿಸಿರೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ ಈಗ ಅಲ್ಲ ಒಂದ್ ನಿಮಿಷ ನೀವು ಹೇಳ್ತಾ ಇದ್ರಿ, ಈ 7% ಮತ್ತೆ 17% ಹೆಚ್ಚಳ ಮಾಡಿದ್ರಲ್ಲ, ಅವಾಗ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ರು ಕಮಿಟಿ ಅಲ್ವಾ? ಹೌದು. ST-ಗೆ ಮಾತ್ರ ಹೆಚ್ಚಳ ಮಾಡ್ಬೇಕು ಅಂತ ಕೊಟ್ಟಿದ್ರು ಅವರು. ಇಲ್ಲ, SC-ಗೆ ಹೆಂಗ್ ಮಾಡಿದ್ರಿ? SC ಇಬ್ಬರಿಗೂ ಜಾಸ್ತಿ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಜಾಸ್ತಿ ಮಾಡಿದ ನಂತರ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ನೋಡಿ. ಸಾಮಾಜಿಕ ನ್ಯಾಯದ ಬಗ್ಗೆ ಅತಿ ಹೆಚ್ಚು ಮಾತಾಡಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ST/ST ಮೀಸಲಾತಿ ಕಡಿತಗೊಳಿಸಿರೋದು ಸಾಮಾಜಿಕ ನ್ಯಾಯ ಅಲ್ಲ, ಸಾಮಾಜಿಕ ಅನ್ಯಾಯ. ಯಾಕೆ ಅಂದರೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು SC/STಗಳಿಗೆ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಕರ್ನಾಟಕದಲ್ಲಿ ನಾವು SC ಮೀಸಲಾತಿ 15 ಇದ್ದದನ್ನು 17% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಹಾಗೇನೆ ST ಮೀಸಲಾತಿಯನ್ನ 3 ಇದ್ದದನ್ನು 7% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರಿತವಾಗಿ. ಇದು ಮ್ಯಾಂಡೇಟರಿ ಅಲ್ಲ ಸರ್. ಈಗ ಮನುಷ್ಯ ಉಳಿದ ಮೀಸಲಾತಿ ಏನಿದೆ ಅದು ಮ್ಯಾಂಡೇಟರಿ ಅಲ್ಲ, ಅದು ಆಪ್ಷನ್. ಉಳಿದ ಮೀಸಲಾತಿ ಅದು ಆಪ್ಷನ್. SC/ST ಅದು ಮ್ಯಾಂಡೇಟರಿ, ಕೊಡಲೇಬೇಕು. ಅದರೊಳಗೆ ಕಾಂಪ್ರಮೈಸ್ ಆಗಕ್ಕಾಗಲ್ಲ. SC/ST ಮೀಸಲಾತಿನಲ್ಲಿ ನೀವು ಬೇರೆ ಮೀಸಲಾತಿಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಅದು ಆಪ್ಷನ್. ಇದರಲ್ಲಿ ಇದು ಕಂಪಲ್ಸರಿ. ಹಾಗಿದ್ದಾಗಲೂ ಕೂಡ SC/ST ಮೀಸಲಾತಿಯನ್ನ ಕಡಿತಗೊಳಿಸುವ ನಿರ್ಣಯ ಅದು ಸಾಮಾಜಿಕ ಅನ್ಯಾಯ. ಅದಕ್ಕೆ ನಮ್ಮ ಆಗ್ರಹ ಇದೆ, ಸಾಮಾಜಿಕ ಅನ್ಯಾಯದ ಒಂದು ಖಳನಾಯಕರು ನೀವು ಆಗಬೇಡಿ. ನೀವು SC/ST ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರ ಏನು ಹೆಚ್ಚಳ ಮಾಡಿತ್ತು ಆ ರೀತಿ ಹೆಚ್ಚಳ ಮಾಡಿ ಅಂತ ಆಗ್ರಹಿಸ್ತೇನೆ. ನಿಮ್ಮ ಇವ್ರ ಮೇಲೆ ಅಂತ ಚಾಲೆಂಜ್ ಏನು? 50% ಸೀಲಿಂಗ್ ಲಿಮಿಟ್. 50%ಗೆ ನೀವು SC/STನೇ ಯಾಕೆ ಕಡಿತಗೊಳಿಸ್ಬೇಕು? ಇದನ್ನೇ ಯಾಕೆ ಕಡಿತಗೊಳಿಸ್ಬೇಕು? ಇದು ಮ್ಯಾಂಡೇಟರಿ. ಇದು ನಿಮಗೆ ರಿಲಿಜಿಯಸ್ ರಿಸರ್ವೇಶನ್ ಅನ್ನ ಸಂವಿಧಾನ ರಚನಾ ಸಂದರ್ಭದಲ್ಲಿ ಮೀಸಲಾತಿ ಕೊಡಬೇಕು ಅಂದಾಗ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು.
ಸಂವಿಧಾನ ಸಭೆ ರಿಜೆಕ್ಟ್ ಮಾಡಿದೆ ರಿಲಿಜಿಯಸ್ ರಿಸರ್ವೇಶನ್. ನೀವು ಮುಸ್ಲಿಮನ್ನ ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ, ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ? ಮುಸ್ಲಿಂ ಒಳಗಡೆ ಇರುವಂತ ಯಾವುದೋ ಒಂದು ಸಬ್ಸೆಕ್ಟ್ ಅನ್ನ ನೀವು ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಆದ್ರೆ ಹೋಲ್ಸೇಲ್ ಆಗಿ ಎಂಟೈರ್ ಮುಸ್ಲಿಮ್ಸ್ ಅನ್ನ ನೀವು ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ, ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ? ನೀವು ಒಂದು ಕಡೆ ರಿಲಿಜನ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ, ಇನ್ನೊಂದು ಕಡೆ ಕ್ಯಾಸ್ಟ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ. ಹಾಗಾಗಿ ನೀವು ಕಡಿತಗೊಳಿಸಬೇಕಾಗಿದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕಡಿತಗೊಳಿಸಬೇಕಾಗಿತ್ತು. ನಿಮಗೆ 50% ಒಳಗೆ ತರಬೇಕು ಅಂತ ಇದ್ರೆ ನಿಮ್ಮ ಹತ್ರ ಅವಕಾಶ ಇತ್ತು. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ರಾಜಕೀಯ ಮೀಸಲಾತಿ ಏನಿದೆ, ಮತ ಬ್ಯಾಂಕ್ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಏನಿದೆ, ಅದನ್ನು ಕಡಿತಗೊಳಿಸಬೇಕಾಗಿತ್ತು. ನೀವು ಮೀಸಲಾತಿ ಕಡಿತಗೊಳಿಸಿದ್ದು ಯಾವುದನ್ನ? ಸಂವಿಧಾನಬದ್ಧವಾಗಿರ್ತಕ್ಕಂಥ SC/ST ಮೀಸಲಾತಿಯನ್ನು ಕಡಿತಗೊಳಿಸಿದಿರಿ. ಏನ್ ಜಸ್ಟಿಫಿಕೇಶನ್ ಕೊಡ್ತೀರಿ? ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅದಕ್ಕೆ ನಮ್ಮ ಆಗ್ರಹ ಇದೆ, ಇದು ನೀವು ಅನ್ಯಾಯ ಮಾಡಿದ್ದೀರಿ, ಸಾಮಾಜಿಕ ಅನ್ಯಾಯವನ್ನ. ಈ ಸಾಮಾಜಿಕ ಅನ್ಯಾಯವನ್ನ ವಾಪಸ್ ತೆಗೆದುಕೊಳ್ಬೇಕು. SC/ST ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿದ್ದು, ಅದೇ ನಾವು ಕೊಟ್ಟಿದ್ದು ರಾಜಕೀಯ ಕಾರಣಕ್ಕಲ್ಲ, ಓಲೈಕೆ ಕಾರಣಕ್ಕೂ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅನ್ನೋದು ಅದು ಶಾಸನಬದ್ಧವಾಗಿರೋದು. ಹಾಗಾಗಿ ಅದನ್ನೇನಿದೆ ಅದನ್ನು ಮುಂದುವರಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಅದು ಬಿಟ್ಟು ಇನ್ಯಾವುದೋ ಸಬು ಹೇಳಬೇಡಿ. ಉಳಿದಿದ್ದೆಲ್ಲ ನೀವು ದಿನಕ್ಕೊಂದು ನಾಟಕವನ್ನ ಪ್ರಾರಂಭಿಸಬೇಡಿ. ಇದನ್ನೇ ಯಾಕೆ ಕಡಿತಗೊಳಿಸಿದೆ ಅಂತ ಹೇಳಿ. ಉಳಿದ ಜಾತಿಗಳಿದ್ವಲ್ಲ, ಈಗ ನೀವೇ ಕೊಟ್ಟಿದ್ದೀರಿ, ಉಳಿದ ಜಾತಿಗಳಲ್ಲಿ 1% ಕಡಿತಗೊಳಿಸಿಲ್ಲ ನೋಡಿ. ಕೆಟಗರಿ 1 4% ಇದೆ, 2A 15% ಇದೆ, 2B 4% ಇದೆ, 3A 4% ಇದೆ, 3B 5% ಇದೆ. ಇದನ್ನು ಯಾವುದನ್ನು 1% ಕಡಿತಗೊಳಿಸ್ಲಿಲ್ವಲ್ಲ. ಇದು ಯಾವುದೇ ಮ್ಯಾಂಡೇಟರಿ ಅಲ್ಲ, ಆಪ್ಷನ್ ಅದು. ಆದ್ರೆ SC/ST ಅದು ಮ್ಯಾಂಡೇಟರಿ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ ಸಂವಿಧಾನಕ್ಕೆ ಅಪಚಾರ ಎಸಗಿದೆ, ಸಂವಿಧಾನದ ಆಶಯಕ್ಕೆ ಅಪಚಾರವನ್ನು ಎಸಗಿದೆ, ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ. ಹಾಗಾಗಿ ಇದನ್ನು ವಾಪಸ್ ತಗೊಳ್ಳಿ. ಸಾಮಾಜಿಕ ಅನ್ಯಾಯವನ್ನ ಮಾಡಬೇಡಿ. ಸಾಮಾಜಿಕ ನ್ಯಾಯ ಅಂದ್ರೆ ಸಂವಿಧಾನಬದ್ಧವಾಗಿರೋ ಮೀಸಲಾತಿಯನ್ನ ಕೊಡಲೇಬೇಕಾಗಿರೋದು, ಅದನ್ನು ಕೊಡಿ. ಅಲ್ಲ, ಈಗ ನೀವು ಹೇಳೋದು ಅಂದ್ರೆ ಮೀಸಲಾತಿ ಹೆಚ್ಚಳ ಮಾಡಿದ ನಂತರ ರಿಕ್ರೂಟ್ಮೆಂಟ್ ಮಾಡಿ ಅಂತನಾ? ಅಲ್ಲ, ನಾವೀಗ ಆಲ್ರೆಡಿ ಮೀಸಲಾತಿ ಹೆಚ್ಚಳ ಮಾಡಿ 2022ರಿಂದ 25ರ ಕೊನೆಯವರೆಗೂ CET-ನಲ್ಲಿ 3,500ಕ್ಕೂ ಹೆಚ್ಚು ಸೀಟು ಹೆಚ್ಚಿಗೆ ಸೀಟ್ನ SC/ST ಜನಾಂಗ ಪಡ್ಕೊಂಡಿದೆ. ಅಲ್ಲ ಸರ್, ಈಗ ಪ್ರಶ್ನೆ ಇರೋದು, ಈಗ 50% ಮೀಸಲಾತಿಗೆ ಅವರು 50,000 ಪೋಸ್ಟ್ ನೇಮಕ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಆದೇಶ ಮಾಡಿದ್ದಾರೆ. ಈಗ ಇವತ್ತು ನಿಲ್ಲಿಸಿ ಮೀಸಲಾತಿ ಹೆಚ್ಚಳ ನಂತರ ಅಪಾಯಿಂಟ್ ಮಾಡಿ ಅಂತನಾ? ನಾವೇನು ಹೇಳ್ತಿದ್ದೀವಿ, SC/ST ಮೀಸಲಾತಿಯನ್ನು ಕಡಿತಗೊಳಿಸಬೇಡಿ, ಅದು ಸಂವಿಧಾನಬದ್ಧವಾಗಿ ಹೆಂಗ್ ಮಾಡಕ್ಕಾಗತ್ತೆ ಹೇಳಿ ಪರಿಹಾರ? ನೀವು SC/ST ಅಲ್ಲದೆ ಇರೋ ಮೀಸಲಾತಿ ಕಡಿತಗೊಳಿಸಿ. ಹೆಂಗೆ? ನೀವು ರಿಲಿಜಿಯಸ್ ರಿಸರ್ವೇಶನ್ ಅನ್ನ ಸಂವಿಧಾನ ರಚನಾ ಸಮಿತಿ ಒಪ್ಕೊಂಡಿರಲಿಲ್ಲ, ಹೇಗೆ ಕೊಟ್ಟಿದ್ರಿ? ಈಗ ತೆಗಿಬೋದು ಅವರು. ಅಲ್ಲೇ ನೀವು ರಿಲಿಜಿಯಸ್ ರಿಸರ್ವೇಶನ್ ಅಲ್ಲ, ರಿಲಿಜಿಯಸ್ ರಿಸರ್ವೇಶನ್ 4% ಈಗ ನೀವು, ನಾನು ಕೇಳ್ತಾ ಇರೋರಿಗೆ, ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ಗೌರವ ಇರೋದಾದ್ರೆ, ಅವರು ಕೊಟ್ಟ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಲಿಜಿಯಸ್ ರಿಸರ್ವೇಶನ್ ರಿಜೆಕ್ಟ್ ಮಾಡಿದ್ರು. ನೀವು ಹೇಗೆ ಅದನ್ನ ಪ್ರಮೋಟ್ ಮಾಡ್ತೀರಿ? ನಿಮ್ಗೆ ಅಂತ ಸಂದಿಗ್ಧ ಬಂದಾಗ ನಿಮಗೆ SC/ST ಮೀಸಲಾತಿ ಕಿತ್ಕೊಳ್ಳೋ ಅಧಿಕಾರ ಇಲ್ಲ. ನೀವು ಕಿತ್ಕೊಳ್ಬೇಕು ಅಂದ್ರೆ ರಾಜಕೀಯ ಕಾನೂನು ಕೊಟ್ಟಿದ್ದೀರಲ್ಲ, ಆ ಮೀಸಲಾತಿ ಕಿತ್ಕೊಳ್ಳಿ. ಸರ್, ನೀವು ಹೆಚ್ಚಳ ಮಾಡಿದ್ದು ಕಾನೂನು ಬದ್ಧನೇ ಆಗಿರಲಿಲ್ಲ ಸರ್. ಈಗ ಯಾಕೆ? ಎಲ್ಲ ಆಯ್ತು ಸರ್. ನೋಡ್ರಿ, ಅಲ್ಲ, ಒಂದ್ ನಿಮಿಷ. ನಿಮ್ಮ ಕೇಂದ್ರದ ಯುವ ಸಬಲೀಕರಣ ಸಚಿವರು ನಾರಾಯಣಸ್ವಾಮಿ ಅವರು ನಮ್ಗೆ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳ್ಬಿಟ್ರು. ಎಲ್ಲಿ ಕಾನೂನು ಆಯ್ತು ಅದು? ನೀವು ನೋಡಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ರಾಜ್ಯಪಾಲರು ಸಹಿ ಆದ್ಮೇಲೆ ಅದು ಕಾನೂನುಬದ್ಧ ಅಲ್ಲ ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ಅಲ್ಲ, ಯಾವ ರಿಕ್ರೂಟ್ಮೆಂಟ್ ಆಗಿದೆ? ನಿನ್ನೆ ಅಷ್ಟೇನೆ ಸಾಧನಾ ಸಮಾವೇಶ ಮಾಡಿ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಅಂತ ಹೇಳಿ ಭಾಷಣ ಮಾಡಿದ್ರು. ಯಾಕೆ ಉತ್ತರ ವರ್ಷ ಸುಪ್ರೀಂ ಕೋರ್ಟ್ ಮುಂದೆ ತೋರಿಸಿದ್ರಿ? ನಿಮಗೆ ನಿಜವಾಗ್ಲೂ ವಿಶ್ವಾಸ ಇದ್ದಿದ್ರೆ
ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡ್ತೀರಿ, ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ಚುನಾವಣೆನೂ ಮಾಡ್ತೀರಿ, GBA ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆನೂ ಮಾಡ್ತೀರಿ. ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಸರ್, ಈಗ ಮೋದಿ ಅವರು ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಮಿತವಾಗಿ ಬಳಸಿ ಅಂತಾರೆ, ಬಟ್ ವಿಧಾನಸಭೆಯಲ್ಲಿ ಟೂರ್ ಹೊಡಿತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರ ಆರೋಪ. ಒಂದು ಮೊದಲನೇದು. ಎರಡನೇದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಇದಕ್ಕೆ ಪರಿಹಾರ ಇಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗ್ತಿದೆ. ನೋಡಿ, ಯುದ್ಧ ಭಾರತ ಬಯಸಿದ್ದಲ್ಲ, ಆದ್ರೆ ಯುದ್ಧದ ಪರಿಣಾಮ ಭಾರತದ ಮೇಲಾಗಿದೆ. ಯುದ್ಧದ ಪರಿಣಾಮ ಭಾರತದ ಮೇಲಾಗಿದೆ. ಆ ಕಾರಣಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಅಮ್ಮನು ಪಥ್ಯ ಪಾಲಿಸೋಕೆ ಹೇಳ್ತಾರೆ, ಡಾಕ್ಟ್ರು ಪಥ್ಯ ಪಾಲಿಸೋಕೆ ಹೇಳ್ತಾರೆ. ಅದರ ಉದ್ದೇಶ ಪಥ್ಯ ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅನ್ನೋದು ಉದ್ದೇಶ. ದೇಶದ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ದುಂದು ವೆಚ್ಚ ಬೇಡ, ಈ ಸಂದರ್ಭದಲ್ಲಿ ಚಿನ್ನ ಖರೀದಿ ಬೇಡ. ಯಾಕೆ ಅಂದ್ರೆ ಅದರಿಂದಾಗಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಹೊರ ಹೋಗುತ್ತೆ. ಹೊರ ಹೋದ್ರೆ ಏನ್ ಪರಿಣಾಮ ಆಗುತ್ತೆ ಅಂದ್ರೆ ಅಂದಾಜೊಂದಿ ರಾಜಕಾರಣದಿಂದಾಗಿ ನಮ್ಮ ದೇಶದ ಚಿನ್ನವನ್ನು ಒತ್ತೆ ಇಡುವಂತ ಕೆಟ್ಟ ಪರಿಸ್ಥಿತಿ ಬಂದಿತ್ತು 90-91ರಲ್ಲಿ. ಆ ಕೆಟ್ಟ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಒಂದು ನಿಮಿಷ, ಪ್ರಧಾನಮಂತ್ರಿಗಳು ಮೋಜು ಮಸ್ತಿ ಹೋಗಿಲ್ಲ. ಭಾರತದ ಹಿತಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಭಾರತದ ಹಿತ ಕಾಪಾಡೋದಕ್ಕೆ ಹೋಗಿದ್ದಾರೆ. ಮೋಜು ಮಸ್ತಿಗೆ ಹೋಗ್ತಾರಲ್ಲ ಕೆಲವರು, 3 ದಿನ ಕ್ಯಾಂಪೇನ್ ಮಾಡಿ 30 ದಿನ ನಾಪತ್ತೆ ಆಗ್ತಾರಲ್ಲ ಕಾಂಗ್ರೆಸ್ ಲೀಡರು, ಅವರಿಗೆ ಇದನ್ನು ಪ್ರಶ್ನೆ ಮಾಡ್ಕೊಂಡಿಲ್ಲ. ಅವರ ವೈಯಕ್ತಿಕ ಆದಾಯಕ್ಕಿಂತ 10 ಪಟ್ಟು ಜಾಸ್ತಿ ಖರ್ಚು ಮಾಡಿದಾರಲ್ಲ, ಇಲ್ಲಿ ಯಾವ ಸೋರ್ಸ್ ಅಂತ ಗೊತ್ತಿಲ್ಲದೆ ಇದ್ವಿ, ಅವರಿಗೆ ಇದನ್ನು ಪ್ರಶ್ನೆ ಮಾಡಿ. ಸರ್, ನಾರ್ವೆನಲ್ಲಿ ಜರ್ನಲಿಸ್ಟ್ ಕೇಳಿದಂತ ಪ್ರಶ್ನೆಗೆ ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಿರೋದು ಇಂಟರ್ನ್ಯಾಷನಲ್ ಚರ್ಚೆ ಆಗ್ತಾ ಇದೆ ಸರ್. ಅದು ಭಾರತಕ್ಕೆ ಒಂದು ರೀತಿ ಅವಮಾನ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಪತ್ರಕರ್ತರು ಪ್ರಶ್ನೆ ಕೇಳೋಕೆ ಅಧಿಕಾರ ಇದೆ. ನೀವು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನನಗೂ ಇಲ್ಲ. ಬಟ್ ಅವ್ರು ಅಲ್ಲಲ್ಲ, ಬಟ್ ಯಾವ ಎದುರಿಸ್ತಿಲ್ಲ ಅಂತ ಸರ್. ಯಾವುದೇ ಸುದ್ದಿಗೋಷ್ಠಿಗಳನ್ನ ಒಂದು ಎದುರಿಸ್ತಾರೆ, ಸುದ್ದಿಗೋಷ್ಠಿನ ಬರೆಯಲ್ಲ ಅಂತಾರೆ, ಮೀಡಿಯಾಗಳ ಮುಂದೆ ಮಾತಾಡಲ್ಲ. ಈಗ ನೀವು ಆದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಯಾರು ಅಂತ ಹೇಳಿದ್ರೆ ಅವ್ರ ಪ್ರೈಮ್ ಮಿನಿಸ್ಟರ್. ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಅಲ್ಲ, ಪ್ರೈಮ್ ಮಿನಿಸ್ಟರ್, ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್. ಸರ್, ಅಲ್ಲ ಸರ್, ಒಬ್ಬ ಪ್ರಧಾನಮಂತ್ರಿ ಜನರ ಜೊತೆ ಮಾತಾಡ್ಬೇಕಲ್ವ ಸರ್? ಜನರ ಜೊತೆ ಮಾತಾಡ್ಬೇಕಲ್ವ ಪ್ರಧಾನಮಂತ್ರಿ ಆದವರು? ಜನರ ಜೊತೆ ಮಾತಾಡ್ಬೇಕಲ್ವಾ? ಇಂಟ್ರಾಕ್ಷನ್ ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಪಬ್ಲಿಕ್ಕಿಗೆ ಕನೆಕ್ಟ್ ಆದಷ್ಟು ಬಹುಶಃ ಸ್ವತಂತ್ರ ನಂತರ ಎಲ್ಲಿ ಸರ್ ಯಾವುದೇ ಪ್ರೈಮ್ ಮಿನಿಸ್ಟರ್ ಒಂದು ತೋರಿಸಿ ಸರ್. ಎಲ್ಲ ಬಿಜೆಪಿ ನಾಯಕರು ಮಾತಾಡ್ತಾರೆ, ಮೋದಿ ಅವರು ಬಿಟ್ಟು ಎಲ್ಲಾ ನಾಯಕರು ಮೋದಿ ಅವರು ಬಿಟ್ಟು ಒಂದು ಸುದ್ದಿಗೋಷ್ಠಿನೂ ಮಾಡಿಲ್ಲ ಅನ್ನೋದು ಅವರ ಮನ್ ಕಿ ಬಾತ್, ಅವ್ರು ಪ್ರಧಾನಮಂತ್ರಿ ಆಗೋ ಮುಂಚೆ ದೇಶದ ಯಾವ ಪ್ರಧಾನಮಂತ್ರಿಗಳು ಇರಲಿಲ್ಲ. ಏಕನಿರ್ಧಾರ ಅದು. ಅದ್ರ ಜೊತೆಗೆ ನಮೋ ಆಪ್ನಲ್ಲಿ ರೆಗ್ಯುಲರ್ ಕನೆಕ್ಟ್ ಇರ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಜನರಿಗೆ ಕನೆಕ್ಟ್ ಆಗದೆ ಇದ್ದಿದ್ರೆ 3rd ಟೈಮ್ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಇರಲಿಲ್ಲ. ಹೇಳ್ತಾ ಇರೋದು ಮನ್ ಕಿ ಬಾತ್ ಒಂದೇ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಯಾರು ಪ್ರಶ್ನೆ ತಗೊಳ್ಳಲ್ಲ ಅಂತ. ಮನ್ ಕಿ ಬಾತ್ನಲ್ಲಿ ಜನಸಾಮಾನ್ಯರಿಗೆ ಪ್ರೇರಣೆ ಕೊಡ್ತಕ್ಕಂಥ, ಸಾಮಾನ್ಯ ಜನರು ಕೂಡ ಸಾಧನೆ ಕಡೆ ಹೋಗ್ತಕ್ಕಂಥ ಪ್ರೇರಣಾದಾಯಿ ಸಂಗತಿಗಳನ್ನು ಹಂಚ್ಕೊಳ್ತಾರೆ. ರಾಜಕಾರಣ ಇವತ್ತವರೆಗೂ ಮಾತಾಡಿಲ್ಲ ಅವರು. ಅಲ್ಲ ಸರ್, ದೇಶದ ವಿಚಾರ ಮಾತಾಡಲಿ ಸರ್, ರಾಜಕಾರಣ ಬೇಡ, ದೇಶದ ಬಗ್ಗೆನೇ ಮಾತಾಡೋದು ಮೀಡಿಯಾ ಜೊತೆ ಮಾಡ್ತಾ ಇರೋಣ ಅಂತ. ಈಗ ತಾಕತ್ತಿನ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಪ್ರೂವ್ ಆಗದಿಲ್ಲ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ತಾಕತ್ತಿನ ಪ್ರಶ್ನೆ. ಆ ತಾಕತ್ತಿನ ಪ್ರಶ್ನೆಯನ್ನ ಜನ ಮೋದಿಜಿಯವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಒಂದೊಂದೇ ರಾಜ್ಯಗಳನ್ನ, ಕಾಂಗ್ರೆಸ್ಸೇತರ ರಾಜ್ಯಗಳಿಗೆ, ಬಿಜೆಪಿಯೇತರ ರಾಜ್ಯಗಳನ್ನ ಬಿಜೆಪಿ ತೆಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಮೀನ್ಸ್ ತಾಕತ್ ಯಾರಿಗಿದೆ ಅಂತ ಜನ ತೋರಿಸಿದ್ದಾರೆ. ರಾಜ್ಯದಲ್ಲಿ ಒಂದ್ ಕಡೆ ಬರ ಪರಿಸ್ಥಿತಿ ಇದೆ, ಇನ್ನೊಂದ್ ಕಡೆ ಹಲವಾರು ಕಡೆ ಮಳೆ ಆಗಿ ಹಾನಿ ಆಗ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಪಂದಿಸ್ತಾರೆ ಅನ್ನೋ ಆರೋಪ ಇದೆ. ನೀವು ವಿರೋಧ ಪಕ್ಷವಾಗಿ ಏನ್ ಹೇಳಕ್ ಬಯಸ್ತೀರಿ? ಈಗ ರೈತರಿಗೆ 3 ಫೇಸ್ ಕರೆಂಟ್ 7 ಅವರ್ಸ್ ಕೊಡ್ತೀವಿ ಅಂತ ಇವರು ಅಶ್ಯೂರ್ ಮಾಡಿದ್ರು. ಕೊಡ್ತಾ ಇದ್ದಾರೆ ಅಂತ ರೈತರಿಗೆ 3 ಗಂಟೆ 4 ಗಂಟೆನೂ ಕೂಡ 3 ಫೇಸ್ ಕರೆಂಟ್ ಇಲ್ಲ. 14,000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅನ್ನುವಂಥ ವರದಿಯನ್ನು RDPR ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಯಾವುದು? ಆಳುವವರದು. ಅವರು ವಿವಾದವಲ್ಲದ ವಿಷಯವನ್ನು ವಿವಾದವಾಗಿ ಮಾಡ್ತಾರೆ. ಅವರಿಗೆ ಕುಡಿಯುವ ನೀರಿಗಿಂತ ಹಿಜಾಬ್ ಪ್ರಿಯಾರಿಟಿ ಆಗುತ್ತೆ.
ಶಾಲೆಗಳಲ್ಲಿ ಯೂನಿಫಾರ್ಮ್ ಇರ್ಬೇಕಾ, ಹಿಜಾಬ್ ಇರ್ಬೇಕಾ? ಅವಾಗ ಸರ್ಕಾರ ಬಿದ್ದೋಯ್ತು, ನಾವುಗಳು ಸೋತೋದ್ವಿ. ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆದ ನಂತರ ಈ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಪ್ರಾರಂಭ ಆಯಿತು. ಗೊಂದಲ ಪ್ರಾರಂಭ ಆದಂತ ಟೈಮಲ್ಲಿ ಬೋವಿ ಸಮುದಾಯ ಆಗಿರ್ಬೋದು, ಬಂಜಾರ ಸಮುದಾಯ ಆಗಿರ್ಬೋದು, ಅನೇಕ ಸಮುದಾಯಗಳನ್ನು ಇವತ್ತು ಎಸ್ ಸಿ ಪಟ್ಟಿಗೆ, ಇವತ್ತು ಎಸ್ ಸಿ ಪಟ್ಟಿಗೆ ಅವತ್ತು ಸೇರಿಸಂತ ಬೇರೆ ಬೇರೆ ಅಂದ್ರೆ ಬಂಜಾರ ಮತ್ತು ಬೋವಿ ಇದ್ದಂತ ಟೈಮಲ್ಲಿ ಬೇರೆ ಸಮುದಾಯಗಳನ್ನ ಎಸ್ ಸಿ ಅಲ್ಲಿ ಸೇರಿಸಂತ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅವತ್ತಿನ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಅದು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನ ನರಿ ಬಂದಿದ್ದಂತೆ. ಎಲ್ಲೋ ಒಂದು ಕಡೆ ನರಿ ಯಾವ ರೀತಿ ಅವ್ರು ಚಾಣಕ್ಯದಿಂದ ಯಾವ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ದನೋ ಈ ಮೀಸಲಾತಿ ವಿಚಾರದಲ್ಲಿ ಮೋಸ ಮಾಡಬೇಕು ಅನ್ನೋ ಕಾರಣದಿಂದ ಅವತ್ತು ನರಿ ಬುದ್ಧಿ ತೋರಿಸಿದಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಯಾವ ರೀತಿಯಲ್ಲಿ 2022ರಲ್ಲಿ 2027ರಿಂದ 25 ತನಕ ಕೂಡ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಂದಿ, ಕರ್ನಾಟಕದಲ್ಲಿ 2022ಗೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಮೀಸಲಾತಿ ಕೊಟ್ಟಿರುವಂತದ್ದು 25 ತನಕ ಕೂಡ ಯಾವುದೇ ತೊಂದರೆ ಇಲ್ಲಾರ್ದಂತೆ ಎಷ್ಟು ಮಂದಿ ಮಕ್ಕಳು ಎಸ್ ಸಿ ಮಕ್ಕಳು ಡಾಕ್ಟರ್ಗಳಾದ್ರು, ಎಷ್ಟು ಮಂದಿ ಮಕ್ಕಳು ಎಷ್ಟು ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹಳಷ್ಟು ಮಂದಿ ನೀಟ್ಗಳಲ್ಲಿ, ಬಹಳಷ್ಟು ಮಂದಿ ಸಿಇಟಿ ಅಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಇದ್ದಂತ ಟೈಮಲ್ಲಿ ಅದನ್ನ ಎಲ್ಲ ಒಂದ್ ಕಡೆ ತೊಂದರೆ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ನಾನಿದ್ದಂತ ಟೈಮಲ್ಲಿ, ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಎಷ್ಟು ಮಂದಿ ಡಾಕ್ಟರ್ಗಳಾದ ಪಟ್ಟಿ ಮತ್ತೆ ಮುಂದೆ ಕೊಡುವಂತ ಕೆಲಸ ಮಾಡ್ತೀನಿ. ಅಷ್ಟು ಮಂದಿ ಸವಲತ್ತನ್ನು ಸಿಗುವಂತ ಕೆಲಸ ಮಾಡಿದ್ರು. ಸಾವಿರಾರು ಮಂದಿ ಎಸ್ ಸಿ ಮಕ್ಕಳು, ವಿದ್ಯಾರ್ಥಿನಿಯರು, ಬಹಳಷ್ಟು ಮಂದಿ ಮೆಡಿಕಲ್ ಅಲ್ಲಿ, ಇಂಜಿನಿಯರಿಂಗ್ಗಳಲ್ಲಿ ಪ್ರವೇಶ ಕೂಡ ಪಡ್ಕೊಂಡ್ರು, ಒಳ್ಳೆ ಸಂತೋಷವಾಗಿದ್ದರು. ಇವತ್ತು 2025ರಲ್ಲಿ ಇವತ್ತು ಈ ವಿಷಯವನ್ನು ಕೋರ್ಟ್ ಮೆಟ್ಲಿಗೆ ಏರ್ತಂತೆ. ಆ ಕೋರ್ಟ್ ಮೆಟ್ಲಿಗೆ ಏರಿದಂತವ್ರು ಯಾರು ಮಹೇಶಣ್ಣ? ಯಾರೋ ರಾಯಚೂರದವರು ಒಬ್ರು ಕೋರ್ಟ್ ಮೆಟ್ಲಿಗೆ ಹಾಕ್ತಾರೆ. ಮೀಸಲಾತಲ್ಲಿ ಸರಿ ಆಗಿಲ್ಲ ಅಂತ ಹೇಳ್ತೀರಿ, ಅವರು ಕೋರ್ಟ್ ಮೆಟ್ಲಿ ಇರ್ಬೇಕಂದ್ರೆ ರಾಯಚೂರವರು ಒಬ್ರು ಹಾಕ್ತಾರೆ. ಯಾರು ಅಂದ್ರೆ ಇವರು ಕಾಂಗ್ರೆಸ್ ಪಾರ್ಟಿಯವರೇ ಈ ಮೀಸಲಾತಿ ಜಾಸ್ತಿ ಮಾಡಬಾರ್ದು ಅನ್ನೋ ಕಾರಣದಿಂದ ಅವರೇ ಒಬ್ಬರ ಹತ್ರ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ಗೆ ಹಾಕಿದ ನಂತರ ಏನಾಗುತ್ತೆ, ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಈ ಎಸ್ ಸಿ ಮೀಸಲಾತಿ ವಿಚಾರದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ ನೆಲೆಯಲ್ಲಿ ಇಲ್ಲ ಅನ್ನೋದು ವಿಚಾರವನ್ನು ನೋಡ್ತಾ ಇದು ಸಂವಿಧಾನಬದ್ಧವಾಗಿ ಆಶಯ ಅಂತ ಆಗಿದೆ ಇಲ್ಲ ಅನ್ನೋ ವಿಚಾರವನ್ನು ಗಮನಿಸುವಂತ ಕೆಲಸ ಮಾಡ್ತದೆ. ನಂತರ ಎಸ್ ಸಿ ಮೀಸಲಾತಿ ವಿಚಾರದಲ್ಲಿ ಇವತ್ತು ಯಾವ ರೀತಿ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಇವತ್ತು ಸರ್ಕಾರ ಕೊಟ್ಟಿದ್ದೇನ ಇಲ್ಲ ಅನ್ನೋಂಥದ್ದು ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಬೇಕಂದ್ರೆ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಎಲ್ಲವನ್ನು ಕೂಡ ಅಧ್ಯಯನ ಮಾಡುವಂತ ಕೆಲಸ ಮಾಡ್ತದೆ. ಅವತ್ತು ನ್ಯಾಯಾಲಯ ಹೇಳುತ್ತೆ ಎಂತ ರೀತಿಯಲ್ಲಿ ಕೂಡ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳುವಂತ ಕೆಲಸ ಮಾಡ್ತದೆ. ನಂತರ ದಿನಗಳಲ್ಲಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಕೂಡ ಅನೇಕ ಬದಲಾವಣೆಗಳು, ಸುಧಾರಣೆಗಳನ್ನು ಕೂಡ ಕೋರ್ಟ್ನಲ್ಲಿ ಇದ್ದಂತ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದಂತ ಟೈಮಲ್ಲಿ ಈ ಮೀಸಲಾತಿ ವಿಚಾರದಲ್ಲಿ ಏನಿವತ್ತು ಶೇಕಡ ಅಂದ್ರೆ ನಾವು ಮಾಡಿದಂಥದ್ದು 56, ನೆನ್ಪಿಡಿಕೊಳ್ಳಿ. ಎಸ್ ಸಿ ಜನಾಂಗಕ್ಕೆ 2, ಎಸ್ ಸಿ ಜನಾಂಗಕ್ಕೆ 4 ಅಂದ್ರೆ 4%. ಇದಕ್ಕಿಂತ ಮುಂಚೆ ಇದ್ದಂಥದ್ದು 50%, 56% ಮೀಸಲಾತಿ ಮಾಡಿದ ನಂತರ ಅದನ್ನ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋ ಟೈಮಲ್ಲಿ ಇವತ್ತು ಯಾರು ಕೋರ್ಟ್ಗೆ ಹೋಗಿದ್ದಾರೋ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅವ್ರನ್ನ ಯಾವ್ದೋ ರೀತಿಯಲ್ಲಿ ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋ ಕಾರಣದಿಂದ ತಾತ್ಕಾಲಿಕವಾಗಿ ಪಾರ್ಷಲಿ ಸ್ಟೇ ಕೊಡಂತ ಕೆಲಸ ಇವತ್ತು ಕೋರ್ಟ್ ಮಾಡಂತ ಟೈಮಲ್ಲಿ ಇವತ್ತು ಅನೇಕ ಬಾರಿ ಇವತ್ತು ಕೋರ್ಟ್ ಅಲ್ಲಿ ಅಲ್ಲಿ ಮಂಡನೆ ನಡೆಯುವಂತ ಟೈಮಲ್ಲಿ ಸರಿಯಾದಂತ ವಾದನೆ ಮಾಡಲಾರ್ದಂತೆ, ಕೋರ್ಟ್ಗಳಲ್ಲಿ ಇವತ್ತು ಲಾಯರ್ಗಳು ಹೋಗ್ಲಾರ್ದಂತೆ ಎಲ್ಲ ರೀತಿಯಲ್ಲಿ ಕೂಡ ಕೋರ್ಟ್ ಪಾರ್ಷಲಿ ಸ್ಟೇ ಕೊಡಂತ ಕೆಲಸ ಮಾಡ್ತದೆ. ಆದ್ರೆ ಪಾರ್ಷಲಿ ಸ್ಟೇ ಕೊಡಂತ ಟೈಮಲ್ಲಿ ಇವ್ರು ಸುಮ್ಮನೆ ನೋಡ್ಕೊಂತಾರೆ ಕೂತಾರೆ, ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಂತರ ದಿನಗಳಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಕೂಡ ಅವ್ರು ಬೆಳಗಾವಿ ಅಧಿವೇಶನ ಕರೀತಾರೆ. ಬೆಳಗಾವಿ ಅಧಿವೇಶನ ಕರೆದ ನಂತರ ಅವರು ಏನಂತ ಅಧಿವೇಶನ ಕರೀತಾರೆ ಅಂದ್ರೆ ಶೇಕಡ 17% ಎಸ್ ಸಿ ಜನಾಂಗಕ್ಕೆ ಏನು ಮೀಸಲಾತಿ ಇತ್ತನೋ ಅದನ್ನ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಕಡೆ ತೊಂದರೆ, ಒಳ ಮೀಸಲಾತಿ ಮಾಡ್ಬೇಕಂತೇಳಿ ಅವತ್ತು ಸದನದಲ್ಲಿ ತೀರ್ಮಾನ ತಗೊಂಡರ 6-6-5 ಆ ತೀರ್ಮಾನ ತಗೊಂಡ ನಂತರ ಆ ವರ್ಗೀಕರಣ ಆಗಬೇಕು ಅಂತೇಳಿ ಅವತ್ತು ಆ ಮಸೂದೆಯನ್ನು ಎರಡು ಸದನದಲ್ಲಿ ನೆನಪಿರಲಿ, 2 ಸದನದಲ್ಲಿ ಅದನ್ನು ಅಂಗೀಕಾರ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. ಅಂಗೀಕಾರ ಮಾಡಿದ ನಂತರ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ನೆನ್ಪಿಡಿಕೊಳ್ಳಿ, 6-6-5 ಮಾಡಿ 17ನೇ ತಾರೀಕಿಗೆ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರ.
ಓಡಿಸಿದ ನಂತರ 18ನೇ ತಾರೀಕಿಗೆ 18/12/2025 ರಾಜ್ಯಪಾಲರ ಹತ್ರ ಹೋಗಿ ಅವ್ರು ಕೇಳಿ ಸಮಜಾಯಿಷಿಯನ್ನು ಕೊಡ್ತಾರ. ಏನು ಸಮಜಾಯಿಷಿಯನ್ನು ಕೊಡ್ತಾರ ರಾಜ್ಯಪಾಲರು ಅಂದ್ರೆ ತಪ್ಪು ಮಾಹಿತಿ ನೋಡಿ ಎಷ್ಟು ಮೋಸ ಮಾಡ್ತಾರ. 17% ಮಾಡ್ತೀವಿ ಅಂತಾರ. 17% ಮಾಡ್ತೀವಿ ಅಂದ್ರೆ ರಾಜ್ಯಪಾಲರ ಹತ್ರ ಅಂಗೀಕಾರ ಮಾಡ್ಕೊಂಡು ಸಹಿ ಮಾಡ್ಕೊಂತಾರೆ. ಇದರಲ್ಲಿ ನಾನು ಯಾವುದೇ ನಾನೇನೋ ಉತ್ಕೃಷ್ಟವಾಗಿ ಏನನ್ನ ಯಾವುದಿಲ್ಲ. 17% ಮಾಡ್ತೀವಿ ಅಂತೇಳಿ ರಾಜ್ಯಪಾಲರ ಹತ್ರ ಅಂಗೀಕರಿಸ್ಕೊಂತಾರೆ ಅಂದ್ರೆ ಸಹಿ ಮಾಡಿಸ್ಕೊಂತಾರೆ. ನಂತರ 26/2/2026 ಏನು 17% ಆಗಬೇಕೆಂದೇಳಿ ರಾಜ್ಯಪಾಲರ ಹತ್ರ ಅಂಗೀಕಾರವನ್ನು ಪಡೆದ ನಂತರ ಅವತ್ತು ಸಂಜೆ ನಾನು ನೆನ್ಪಿಡ್ಕೊಂಡು ಡೇಟ್ ಇಟ್ಕೋಬೇಕು. 26/2/2026 17% ಮಾಡ್ತೀವಿ ಅಂತೇಳಿ ರಾಜ್ಯಪಾಲರ ಹತ್ರ ಸಹಿ ಮಾಡಿಸ್ಕೊಂಡ ನಂತರ ಅವತ್ತು ಸಂಜೆ ಸಚಿವ ಸಂಪುಟದ ಕರೀತಾರೆ. ಸಚಿವ ಸಂಪುಟ ಇದರಲ್ಲಿ ಯಾವ್ದು ನಾನು ಬೇರೆ ಮಾತಾಡ್ತಾರೆ. ಸಚಿವ ಸಂಪುಟ ಕರೆದು ಅವತ್ತು ತೀರ್ಮಾನ ತಗೊಂತಾರ. 56% ಬದಲು 50% ಮಾಡ್ತೀವಿ ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರೆ. ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನೋಡಿ. ರಾಜ್ಯಪಾಲರ ಹತ್ರ 56 ತಗೊಂತಾರ, ಇಲ್ಲಿ ಬಂದ ಹತ್ರ 56 ಒಳಗಡೆ ಕೊಡಬೇಕಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರೆ. ತೀರ್ಮಾನ ತಗೊಂಡ ನಂತರ ಅವ್ರು ಕೇಳೋ ವಿಷಯ ಕೋರ್ಟ್ಗೆ ಏನ್ ಕೇಳ್ತಾರಂದ್ರೆ 56 ಏನಿದೆನೋ 56 ನಾವು ಏನು ಬೇಡ, ನಮ್ಗೆ ಒಳ್ಳೆ ನಮಗೆ 50 ಒಳಗಡೆ ನಾವು ಮಾಡ್ಕೊಂತೀವಿ ಅಂತಾರ. ಹಂಗಾಗಿ ಕೋರ್ಟ್ ಏನ್ ಮಾಡುತ್ತೆ, ಏನು ವರ್ಗೀಕರಣ ಇವತ್ತು ಎಲ್ಲ ಕೂಡ ಮಾಡಿಕೊಂಡು ಅದು ತಡೆ ಆಜ್ಞೆ ಮಾಡಂತ ಕೆಲಸ ಕೋರ್ಟ್ ಮಾಡುತ್ತೆ. ನೆನ್ಪಿಟ್ಕೊಂಡು ಕೋರ್ಟ್ ಮಾಡುತ್ತೆ. ಕೋರ್ಟ್ ಮಾಡಂತ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಲ್ಲ. ಅವ್ರು ಯಾವ ರೀತಿಯಲ್ಲಿ ಅಂದ್ರೆ ಇನ್ನ 7% 15% ಮಾಡಿ ಇವತ್ತು ವರ್ಗೀಕರಣ ನೇಮಕಾತಿ ಎಲ್ಲವನ್ನು ಕೂಡ ನೋಡಿ ಇವತ್ತು ಅದನ್ನು ತಡೆ ಹಿಡಿಯಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸರ್ಕಾರ ಮಾಡಿದ ನಂತರ ಇವತ್ತು ರಾತ್ರೋರಾತ್ರಿ ಏನ್ ಮಾಡ್ತಾರೆ ಅಂದ್ರೆ ST ಸಮುದಾಯಕ್ಕೆ ಇವತ್ತು 7% ಇತ್ತಲ್ಲ, 7% ರಾತ್ರೋರಾತ್ರು ಅವ್ರು ಹೇಳ್ಬಿಡ್ತಾರೆ. ಏನ ಸರ್ಕಾರ ಆದೇಶ ಏನು ಹೊಡಿಸ್ತಾರೆ ಅಂದ್ರೆ 7% ಇದ್ದು ಅದು 3% ಮಾಡಿದ್ದು ಅಂತೇಳಿ ಸರ್ಕಾರ ಆದೇಶ ಹೊಡಿಸ್ಬಿಡ್ತಾರೆ. ಹೊಡಿಸ್ಬಿಟ್ರಿಂದ ನಮ್ಮ ಮಕ್ಕಳೆಲ್ಲ ಕೂಡ ಒಬ್ಬ 4 ಮಂದಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರ.